ಸಿನಿಮೆಯ ಶೈಲಿಯಲ್ಲಿ ಓಂ ಗಾರ್ಡ್ ಮೇಲೆ ಅಟ್ಯಾಕ್. ಓಂ ಗಾರ್ಡ್ನನ್ನು ಬೈಕ್ ಸಮೇತ ಸುಟ್ಟು ಹಾಕಲು ಮುಂದಾದ ಪುಂಡರಿಗಳ ಗುಂಪು. ಓಂ ಗಾರ್ಡ್ ದ್ವಿಚಕ್ರ ವಾಹನಕ್ಕೆ ಬೆಂಕಿ ಹಚ್ಚಿ ಸಂಭ್ರಮಿಸಿದ ಪುಡಾರಿಗಳು. ಪುಂಡರ ಗುಂಡಾವರ್ತನೆ ವಿರುದ್ಧ ಪ್ರಕರಣ ದಾಖಲಿಸಲು ಮೀನಾಮೇಷ. ಕಳೆದ 2 ತಿಂಗಳ ಹಿಂದೆ ಯುವಕನೊಬ್ಬನನ್ನು ಸಜೀವ ದಹನ ಮಾಡಿ ದಹಿಸಿದ ಕಿಡಿಗೇಡಿಗಳು ಈ ಕೃತ್ಯ ಮಾಸುವ ಮುನ್ನವೇ ಮತ್ತೊಂದು ಘಟನೆಗೆ ಮುಂದಾದ ಪುಡಾರಿಗಳು. ನಂಜನಗೂಡಿನಲ್ಲಿ ಬಿಗಿ ಇಲ್ಲದ ಲಾ ಅಂಡ್ ಆರ್ಡರ್. ನಂಜನಗೂಡು ಜಾತ್ರೆ ವೇಳೆ ನಡೆಯುತ್ತಿದ್ದ ಜಗಳ ಬಿಡಿಸಿದ ತಪ್ಪಿಗೆ ಓಂ ಗಾರ್ಡ್ ಮೇಲೆ ಹಲ್ಲೆ ನಡೆಸಿದ ಯುವಕರ ಗುಂಪು ಬೈಕ್ಗೆ ಬೆಂಕಿ ಹಚ್ಚಿ ಸಜೀವ ದಹನಕ್ಕೆ ಯತ್ನಿಸಿದ ಶಾಕಿಂಗ್ ಪ್ರಕರಣ ಮೈಸೂರು ಜಿಲ್ಲೆ ನಂಜನಗೂಡಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಏಚಗುಂಡ್ಲ ಗ್ರಾಮದಲ್ಲಿ ನಡೆದಿದೆ. ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಡ್ಯೂಟಿ ಮಾಡುವ ಓಂ ಗಾರ್ಡ್ ರಂಗಸ್ವಾಮಿ ನಾಯಕ ಎಂಬುವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ರಂಗಸ್ವಾಮಿ ನಾಯಕರಿಗೆ ಸೇರಿದ ಬೈಕ್ಗೆ ಬೆಂಕಿ ಹಚ್ಚಿ ಗೂಂಡಾಯಿಸಂ ಪ್ರದರ್ಶಿಸಿದ್ದಾರೆ. ಪುಂಡರಿಂದ ದಾಳಿಗೆ ಸಿಲುಕಿದ ರಂಗಸ್ವಾಮಿ ನಾಯಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಠಾಣೆಯಿಂದ ನಿಯೋಜನೆಗೊಂಡು ಕರ್ತವ್ಯ ನಿರ್ವಹಿಸಿದ ಓಂ ಗಾರ್ಡ್ ರಂಗಸ್ವಾಮಿ ನಾಯಕನ ಮೇಲೆ ಹಲ್ಲೆ ನಡೆಸಿ ಬೈಕ್ ಸುಟ್ಟು ಹಾಕಿದ್ದರೂ ಪೊಲೀಸರು ಪ್ರಕರಣ ದಾಖಲಿಸದಿರುವುದು ಅಚ್ಚರಿಗೆ ಕಾರಣವಾಗಿದೆ. ಬುಧವಾರ ಏಚಗುಂಡ್ಲ ಗ್ರಾಮದಲ್ಲಿ ಜಾತ್ರೆ ನಡೆಯುತ್ತಿದ್ದು, ಭದ್ರತೆಗಾಗಿ ಓಂ ಗಾರ್ಡ್ ರಂಗಸ್ವಾಮಿಯವರನ್ನ ನಿಯೋಜಿಸಲಾಗಿತ್ತು. ಈ ವೇಳೆ ಕೆಲವು ಯುವಕರು ಕುಡಿದು ಗಲಾಟೆ ಮಾಡಿಕೊಂಡಿದ್ದರು. ಈ ವೇಳೆ ರಂಗಸ್ವಾಮಿ ಗಲಾಟೆ ಬಿಡಿಸಿದ್ರು. ಮರುದಿನ ಮಹಾದೇವಸ್ವಾಮಿ ಹಾಗೂ ರಮೇಶ್ ಅವರು 5-6 ಜನರ ಗುಂಪು ಕಂಡುಕೊಂಡು ರಂಗಸ್ವಾಮಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ತೀವ್ರ ಹಲ್ಲೆ ನಡೆಸಿ ಬೈಕ್ಗೆ ಬೆಂಕಿ ಹಚ್ಚಿದ್ದಾರೆ. ತನಗೂ ಬೆಂಕಿ ಹಚ್ಚುವುದು ಗ್ಯಾರಂಟಿ ಎಂದು ಆದಿತ್ಯ ರಂಗಸ್ವಾಮಿ ಅಲ್ಲಿಂದ ತಪ್ಪಿಸಿಕೊಂಡು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ಮಾಹಿತಿ ನೀಡಿದ್ದಾರೆ. ಹಲ್ಲೆಗೆ ಒಳಗಾದ ರಂಗಸ್ವಾಮಿ ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ನಡೆದು 4 ದಿನಗಳ ಕಳೆದರೂ ಯಾವುದೇ ಪ್ರಕರಣ ದಾಖಲಾಗದಿರುವುದು ಅಚ್ಚರಿಗೆ ಕಾರಣವಾಗಿದೆ. ಓಂ ಗಾರ್ಡ್ಗೆ ಭದ್ರತೆ ಇಲ್ಲದಿದ್ದಲ್ಲಿ ಸಾರ್ವಜನಿಕರಿಗೆ ಭದ್ರತೆ ಬಗ್ಗೆ ಅನುಮಾನ ಮೂಡುತ್ತಿದೆ. ಕೆಲವೇ ದಿನಗಳ ಹಿಂದೆ ನಂಜನಗೂಡಿನಲ್ಲಿ ಬೈಕ್ ಸಮೇತ ಯುವಕನನ್ನು ಸುಟ್ಟುಕೊಂಡ ಘಟನೆ ಇನ್ನು ಮಾಸದಿರುವ ಸಮಯದಲ್ಲಿ ಈ ಪ್ರಕರಣ ಬೆಚ್ಚಿ ಬೀಳಿಸಿದೆ. ಇನ್ನಾದರೂ ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗೂಂಡಾವರ್ತನೆ ತೋರಿದ ಯುವಕರ ವಿರುದ್ಧ ಪ್ರಕರಣ ದಾಖಲಿಸುವವರೇ. ಸರ್, ನಮ್ಮದು ಏಚಗುಂಡ್ಲ ಸರ್, ನಂಜನಗೂಡು ತಾಲೂಕು. ನಾನು ಗ್ರಾಮಾಂತರ ರಂಗಸ್ವಾಮಿ ನಾಯಕ ಅಂತ ಸರ್. ನಾನು ಗ್ರಾಮಾಂತರ ಸ್ಟೇಷನ್ಲಿ ಡ್ಯೂಟಿ ಮಾಡ್ತಾಯಿದ್ದೀನಿ ಸರ್. ನಾನು 4 ಗಂಟೆಲಿ ಬಂದೋಬಸ್ತ್ಗೆ ಹೋಗಿ ದೇವದುರ್ಗ ಬಂದೋಬಸ್ತ್ ಡ್ಯೂಟಿಗೆ ಹೋಗಿದೆ. ನಾಗನಾಯಕನ ಇಬ್ಬರು ಬಂದು ಮುಗಿಸ್ಕೊಂಡು ನಂಜನಗೂಡು ಸ್ಟೇಷನ್ಗೆ ಮಲಗಿದ್ದು. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು 4 ಗಂಟೆಲಿ ಊರಿಗೆ ಹೊರಟೆ ಸರ್. ಊರಿಗೆ ಹೊರಟಬೇಕಾದ್ರೆ ಅಲ್ಲಿ ನಮ್ಮ ಪಾಳ್ಯ ಗೇಟ್ ಬಿಟ್ಟು ಮುಂದಕ್ಕೆ ಹೋದಾಗ ಅಲ್ಲಿ ಮತ್ತು ಒಂದು ತೋಟ ಇದೆ, ಮನೆ ಇದೆ. ಅಲ್ಲಿ ಮಹಾದೇವ ಸ್ವಾಮಿ ಪಲ್ಲಿ ಅಂತ ಸರ್ ಅವನ ಅಡ್ರೆಸ್ಸು. ಅವ್ರ ತಂದೆ ಹೆಸರು ಗೋಪಾಲ್ ನಾಯ್ಕ ಅಂತ. ಇನ್ನೊಬ್ಬ ರಮೇಶ ಗೋಪು ನಾಯ್ಕ ಅಂತ ಅವ್ರ ತಂದೆ ಹೆಸರು. ಅವರಿಬ್ಬರು ಅಡ್ಡ ಹಾಕೊಂಡು ಸೈಡಿಗೆ ಬಂದರು ಸರ್. ಸೈಡಿಗೆ ಬಂದಾಗ ನಾನು ಇವರಿಬ್ಬರು ನಾನೇನು ಮಾಡೋಕ್ಕಾದಂಬಿಟ್ಟು ಸೈಡ್ಗೆ ಹೋದೆ. ಸೈಡ್ಗೆ ಹೋಗ್ಬೇಕಾದ್ರೆ ಇನ್ನೂ 5 ಜನ ಆಚರಿದ್ರು. ಅವರು ನನಗೆ ಯಾರು ಅಂತ ಗೊತ್ತಿಲ್ಲ. ಆಗ ಸೈಡ್ಗೆ ಹೋಗ್ಬೇಕಾದ್ರೆ ನಾನು ಆಗ ಫೋನ್ ಮಾಡೋ ಇನ್ನೊಬ್ಬ ಬೈನಲ್ಲ ನಮ್ಮೂರ್ಗೆ ಏಚ್ಕೊಂಡು ಬೈನಲ್ಲ ನಾಯಕ ಅಂತ ಅವನಿಗೆ ಫೋನ್ ಮಾಡು, ಅವ್ನು ಬಂದಿಲ್ಲ ಹೊಡಿಲಿ ಅಂದರು. ಆಗ ನಾನು ಫೋನ್ ಮಾಡೋಕೆ ಹಿಂಗೆ ಫೋನ್ ತಗೊಂಡು ಅಷ್ಟಕ್ಕೆ ನಾನು ಫೋನ್ ಕಿತ್ಕೊಂಡು ಒಬ್ಬ ಗಾಡ್ಗೆ ತೆಗೆದು ಅರ್ದ್ಬಿಟ್ಟು ಇನ್ನೂ ಮಿಕ್ದವ್ರು ಅತ್ತಾಗ ಎಳ್ಕೊಂಡದಾಗ ಏನಾಯಿತು, ಇನ್ನೂ ಮಿಕ್ದವ್ರು ಇದ್ರಲ್ಲ. ಆಗ ಇನ್ನೊಬ್ಬ ರಮೇಶ್ ಅಂತ ಒಬ್ಬಿದ್ದ ನಮ್ಮೂರನೇ. ಅವ ಏನು ಮಾಡ್ದ, ಫಸ್ಟು ಗಾಡಿಗೆ ಬೆಂಕಿ ಹಾಕಿ ಆಮೇಲೆ ಇವ್ನು ನೋಡ್ಕೊಂಡು ಗಾಡಿ ಬೆಂಕಿ ಹಾಕಿ ಅಂದ್ಬಿಟ್ಟು ಅಂದಲ್ಲ. ಅಷ್ಟಕ್ಕೆ ಇನ್ನಿಬ್ರು ಗಾಡಿ ಬೆಂಕಿ ಹಾಕಕ್ಕೆ ಬಂದರು. ಗಾಡಿ ಬೆಂಕಿ ಹಾಕಿ ಬಂದು ಅಚರ್ಕ ನಾನು ಎಳ್ಕೊಂಡೋಗಿ ಗುಡ್ದಾಡ್ತೀನಲ್ಲ. ನಾನು ಅಲ್ಲ ಗಾಡಿ ಬೆಂಕಿ ಹಾಕ್ತಾರಲ್ಲ, ಇನ್ನು ನನ್ನೇನು ಮಾಡ್ಬಿಟ್ರು ಶಿವಂದನಾಗೈತಾಗ ಗಾಡಿ ಯಾವಾಗ ದಿಗ್ಗಂತ ಹತ್ಕೊಂಡ್ ತಗೊಂಡು ನಾನು ಇವರು ಇತ್ತಾಗಿಬ್ಬರು ಇಬ್ಬರು ಹತ್ತಗೋಬಿದ್ನ. ನನ್ನ ಇಬ್ಬರು ಒಂದು 3 ಜನ ಹಿಡ್ಕೊಂಡಿರು. ನಾನೇನು ಮಾಡಿದೆ ಅತ್ತಾಗ ಉಳ್ಳ ಬೆರ್ಸ ಕಿರ್ಚ್ಕೊಂಡು ಬಿದ್ದವ ರೋಡ್ಗೆ ಆರ್ಬಿಟ್ಟು ಏನಾಯಿತು, ಬಂದು ರೋಡ್ಗೆ ಆರ್ದಾಗ 3 ಗಾಡಿ ಬರ್ತಿತ್ತು. 3 ಗಾಡೀಲಿ 2 ಗಾಡಿ ನಿಲ್ಲಿಸ್ತಿಲ್ಲ, ಯಾರಿಗೆ ಎದುರ್ಕೊಂಡೇನು ನಿಲ್ಲಿಸ್ತಿಲ್ಲ. ನಾನು ಬಾಟೆ ಗಿಟ್ಟಂಗೆಲ್ಲ ಅರ್ಧೋಗಿದ್ದಿಲ್ಲ ಅದಕ್ಕೆ. ಆಗ ನಿಲ್ಲಿಸಿದಾಗ ಇನ್ನೊಬ್ಬ ಬರ್ತಿರು. ಅವರು ಏನಪ್ಪ ಅಂದ್ರೆ ಮುಂದಕ್ಕೆ ಒಂದು ಸ್ವಲ್ಪ ಒದಗಿ. ಆಗ ಅವ್ರು ನಿಲ್ಲಿಸ್ತೆ ಮುಂದಕ್ಕೆ ಒಂದು ಇಷ್ಟು ಸಾಕು ಒದಗೋಗಿ ಹತ್ಕೊಂಡು ಏನಪ್ಪ ಅಂದರು, ಸರ್ ಅಣ್ಣ ನಡ್ರಿ ಅಣ್ಣ ಟೇಷನ್ ಅಣ್ಣ ಏನು ಮಾತಾಡೋಣ ಅನ್ನೋಂಗಿಟ ಆ ಟೇಷನ್ಗೆ ಹೋಗಿ ಮುಂದಕ್ಕೆ ಬಿಟ್ಟರು. ಟೇಷನ್ ಮುಂದಕ್ಕೆ ಆಗ ಟೇಷನ್ ಮುಂದಕ್ಕೆ ಬಿಟ್ಟು ತಕ್ಷಣ ನಾನು ಟೇಷನ್ ಒಳಗೆ ಹೋಗಿ ಅಲ್ಲಿ ಹರೀಶ್ ಅಂದ್ಬಿಟ್ಟು ಸೆಂಟ್ರಿ ಇದ್ದರು. ಅವರು ಸರ್ ನೀರು ಕೊಡಿ ಸರ್, ನೀರು ಕುಡಿಯೋಕ್ಕಂದು ನೀರು ಕೊಟ್ಟರು. ಇನ್ನೊಬ್ಬ ಸತೀಶ್ ಅಂತಿದ್ರು, ಅವ್ರನ್ನ ಹೇಳಿಸಿ ಏನಾಯ್ತಪ್ಪ ಅಂದರು. ಸರ್ ಹಿಂಗಾಯಿತು, ನಮ್ಮೂರಿನವ್ರು ಹಿಂಗೆ ಆಗ್ಬಿಟ್ಟು ಸರ್, ಹಿಂಗೆ ಹೊಡೆದ್ಬಿಟ್ರು ಸರ್, ನನಗೆ ಹೊಡೆದ್ಬಿಟ್ಟು ಗಾಡಿ ಬೆಂಕಿ ಆಗ್ಬಿಟ್ರು ಸರ್. ಯಾರು ಅಂತಂದರು. ಆಗ ಹಿಂಗೆ ಸರ್ ರಮೇಶ ಮತ್ತು ಮಹಾದೇವ ಸ್ವಾಮಿ ಅವನ ಅಡ್ರೆಸ್ಸು ಪಲ್ಲಿ ಅಂತ ಸರ್ ಅನ್ನೋ ಗಂಟ. ಆಗ ಅವ್ರು ಏನು ಮಾಡಿದ್ರು, ನಾಗನಾಯಕ ಅಂತ ನಮ್ಮ ಜೊತೆಲಿದ್ರಲ್ಲ ಅವ್ರು ಕರೆಸಿದ್ರು. ಅವ್ರು ಕರೆದು ಯಾಕೆ ಅವ್ರಂಗೆ ಸ್ವಾಮಿ ಹಿಂಗೆ ಮಾಡ್ಕೊಂಡು ಹಿಂಗಾಯ್ತು ನನಗೆ ಹಿಂಗಾಯ್ತು ಸರ್ ಅನ್ನೋ ಗಂಟ. ಆಗ ಇನ್ನೊಬ್ಬರು ಮಲ್ಲಿಕಾರ್ಜುನ್ ಅಂತ ಮತ್ತು ಅಲ್ಲೋ ಇವರು ಲಿಂಗರಾಜು ಅಂತ ಅವರು ಬೀಟ್ಲಿದ್ರು ಸರ್. ಅವ್ರನ್ನ ಕರೆಸಿ ಆಗ ಫಸ್ಟ್ ನೀವು ಹಾಸ್ಪಿಟ್ಲಿಗೆ ಕರ್ಕೋಗಪ್ಪ, ಮುಂದೆ ಅವ್ರು ನೋಡೋಂಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರು ಸರ್. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ ಇಲ್ಲಿ ಹೊಟ್ಟೆ ನೋವು ಜಾಸ್ತಿ ಅನ್ನೋ ಗಂಟ
ಅವರು ಗೌರ್ಮೆಂಟಿಂದ ಕೇರ್ ಹಾಸ್ಪಿಟ್ಲಿಗೆ ಬರೆದ್ರು. ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ಇಲ್ಲಿ ಮನಗಿದ್ದೀನಿ ಸರ್. ಮಾರಿ ಹಬ್ಬ ನಡೀತಿತ್ತು ಬುಧವಾರ ಅಂದರೆ ಡೇಟು ಅಷ್ಟೊಂದು ಗೊತ್ತಿಲ್ಲ. ಮೊನ್ನೆ ಬುಧವಾರ ನಡೀತಿರ್ಬೇಕಾದ್ರೆ ಅಲ್ಲಿ ಊರಿಂದ ಆಚೆ ನಾವು ಬಂದೋಬಸ್ತ್ ಡ್ಯೂಟಿಗೆ ಹೋಗಿದ್ದು. ನಮ್ಮೂರಿಗೆ ಹೋಗಿದ್ದು, ಏಚ್ ಮೂಲಕ ನಾಯಕ ಮತ್ತು ನಾನು ಹೋಗಿದ್ದು. ಹೋಗ್ಬೇಕಾರಲ್ಲಿ ಎಲ್ಲ ಕುಡ್ಕೊಂಡು ಊರಲ್ಲೇ ಜಗ ಆಡ್ತಿದ್ವು. ಅಲ್ಲಿ ಊರ್ಲಿ ಕುಡ್ಕೊಂಡು ಜಗಳ ಆಗ್ಬೇಕಾದ್ರೆ ಅಲ್ಲಿ ಅದೇ ಪಲ್ಲಿ ಏನೋ ಯಾರನ್ನೋ ಹೊಡೆಯಕ್ಕೆ ಕರೆದ್ಬಿಟ್ಟು ಜಗ ಆಡ್ತಿದ್ರು. ಅದಕ್ಕೆ ನಾವು ಬಂದೋಬಸ್ತ್ ಡ್ಯೂಟಿಗೆ ಹೋಗಿ ಜಗ ಆಡಿಸ್ಬಿಟ್ರೆ ಸಾಹೇಬ್ರು ನಂಬಿಬಿಟ್ರ ಅಂದ್ಬಿಟ್ಟು ನಾವೇನೊಂದು ಜಗಳ ಬಿಡ್ಸಕ್ಕಂತ ಹೋದ್ವಿ. ಜಗಳ ಬಿಡ್ಸಕ್ಕೆ ಹೋದಾಗ ಅಲ್ಲಿ ನಾಯಕ ಅವರು ಸರು ಇವರಿಬ್ಬರಿಗೆ ಹೊಡೆದು ಇವರಿಬ್ಬರಿಗೆ ಈ ಪಲ್ಲಿ ಏನವನು ಇವನಿಗೂ ರಮೇಶ್ ಅನ್ನೋನ್ಗೆ ಇಬ್ಬರು ಏಟು ಹೊಡೆದ್ಬಿಟ್ಟು ಅವ್ರ ಫೋಟೋ ಅವರ ಗಾಡಿ ಎಲ್ಲ ಕ್ಯಾಮ್ರಾ ತಗೊಂಡಾಗ ಬಂದ್ಬಿಟ್ರಲ್ಲ. ನಮ್ಮೂರ ಅಂತಾನೆ ಇವ ಯಾಕೆ ನಾನು ಹೊಡಿಸ್ನ ಅಂದ್ಬಿಟ್ಟು ಮೊನ್ನೆ ಇಂದ್ವಿ ನಾನು ಎಲ್ಲಿದ್ದಾನೋ ಅಂತ ತಡಕ್ತಿರ್ಬೇಕಾದ್ರೆ ನಾನು ಊರ್ಲಿ 9 ಗಂಟೆ ರಾತ್ರಿಗೆ ಡ್ಯೂಟಿಗೆ ಕಳೆದ ಲೇಟ್ ಆಯ್ತು ಅಂದ್ಬಿಟ್ಟು ನಾನು ಎಲ್ರಿಗೂ ಹೇಳ್ದೆ, ನಮ್ಮ ಯಜಮಾನ್ರಿಗೆಲ್ಲ ಹೇಳ್ದೆ. ಚಿನ್ಗಿರ್ ನಾಯ್ಕ ಮತ್ತು ಅವನ ಮೆಂಬರು ಯಜಮಾನರು ರಂಗಸ್ವಾಮಿ ನಾಯ್ಕ, ದ್ಯಾವ್ ನಾಯ್ಕ, ಗುಡಪ್ಪರು ಇವ್ರಿಗೆಲ್ಲ ಹೇಳಿ ತಿರ್ಗಾ ಎಸ್ ಪಿ ಡ್ಯೂಟಿ ಮಾಡ್ತಾರೆ ಗಣೇಶ್ ಸರ್ ಅವ್ರಿಗೂ ಹೇಳ್ದೆ. ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ ಸರ್ ನಾನು ಹೇಳ್ಬೇಕು ಹಿಂಗೆ ಆಗದ ಅಂತಂದು, ಹಿಂಗೆ ನಾನು ಫಾಲೋ ಮಾಡ್ತಾರೆ ಹೊಡೆಯಕ್ಕೆ ಕರೀತಾರೆ ಸರ್ ಅಂತಂದ ಅವ್ರು ಅಂದರು ನಿಂಗೆ ಯಾಕೋ ನಾವಿಲ್ವೇನೋ ಅಂತಂದರು. ಅವರು ನನಗೀಗ ಆನಂದ್ ಸರ್ ಬಂದು ಹೆದರ್ಕೋಬೇಡ ಇರೋನೇ ನಾನೇ ಅವ್ರಿಗೆ ನಾನು ಕರೆಸಿ ಮಾತಾಡ್ತೀನಿ ಅಂತಂದು ಕರೆಸ್ಬಿಟ್ಟು ಹಿಂದಿಗೆ ಕಳಿಸ್ಬಿಟ್ರೆ ಸರ್. ಅವ್ರನ್ನ ಕಳಿಸ್ಬಿಟ್ರೆ ನನಗೆ ಈಗ ನ್ಯಾಯ ಕೊಡಿಸ್ಬೇಕು ಸರ್. ನನಗೆ ಒಟ್ಟಿಗೆ ಆನಂದ್ ಸರ್ ಮೇಲೆ ನಂಗೆ ನಂಬಿಕೆ ಅದ ಸರ್. ನನಗೆ ಹೆಲ್ಪ್ ಮಾಡ್ತಾರೆ, ನನಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದು ನನಗೆ ಭರವಸೆ ಅದೇ ಸರ್. ನನಗೆ ಸರ್ ಈಗ ನನ್ನ ಬೈಕ್ನೂ ಸುಟ್ಟಾಕ್ಬಿಟ್ರು ಸರ್, ಮತ್ತು ನನ್ನ ಕ್ಯಾಪು ನನ್ನ ಲಾಟಿ ಎಲ್ಲ ಸುಟ್ಟಾಕ್ಬಿಟ್ಟು ನನ್ನ ಯೂನಿಫಾರ್ಮ್ ಸುಧಾ ಅರ್ಧಾಕ್ಬಿಟ್ಟು ಸರ್. ಇದಕ್ಕೆಲ್ಲ ಬೆಲೆ ಕೊಟ್ಟು ನನಗೆ ಫಸ್ಟ್ನಿಂದ ಮಾತಾಡೋದು ಹೇಳಿ ನನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಸರ್. ನಾನು ಫಸ್ಟು ಗಾಡಿ ಸುಟ್ಟಾಕಿ ಫಸ್ಟ್ ಗಾಡಿ ಬೆಂಕಿ ಹಾಕಿ ಆಮೇಲೆ ಇವ್ನು ನೋಡ್ಕೊಳೋ ಇವ್ನು ಸುಟ್ಟಾಕೋ ಅಂತಂದ್ರು ಸರ್. ಅಷ್ಟಕ್ಕೆ ನಾನು ಏನು ಮಾಡಿದೆ, ನನ್ನೂ ಸುಟ್ಟಾಕ್ಬಿಡ್ತಾರಲ್ಲೇನು ಗಾಡಿ ಓವರಲ್ಲಿ ನನ್ನ ಜೀವ ಬದುಕ್ಸೋಣ ಅಂದ್ಬಿಟ್ಟು ನಾನು ಬಿದ್ದು ಆರ್ಬಿಟ್ಟು ಸರ್ ರೋಡ್ಗೆ. ಈಗ ಅಂಥವ್ರ ವಿರುದ್ಧ ಕ್ರಮ ತಗೊಂಡು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆಯವ್ರು ನಾನು ಕೇಳ್ಕೊತೀನಿ ಸರ್. ಕೈ ಮುಗಿದು ನಾನು ಕೇಳ್ಕೊತೀನಿ ಸರ್ ಆನಂದ್ ಸರ್ ಅವ್ರನ್ನ.